ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭಾವನಾ. ನಾನು ವರ್ಧನ್ ಫರ್ಟಿಲಿಟಿಲಿ ಜೂನಿಯರ್ ಎಂಬ್ರಿಯಾಲಜಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಸ್ಪರ್ಮ್ ವೈಟಾಲಿಟಿ ಟೆಸ್ಟ್. ಸೊ ಸ್ಪರ್ಮ್ ವೈಟಾಲಿಟಿ ಟೆಸ್ಟ್ ಯಾರಿಗೆ ಮಾಡ್ತೀವಿ ಆ್ಯಂಡ್ ಯಾವಾಗ ಮಾಡ್ತೀವಿ ಮತ್ತು ಹೇಗೆ ಮಾಡ್ತೀವಿ ಅಂತೇಳಿ ನೋಡೋಣ. ಸೊ ಸ್ಪರ್ಮ್ ವೈಟಾಲಿಟಿ ಟೆಸ್ಟ್ ಯಾರಿಗೆ ಮಾಡ್ತೀವಿ ಅಂತಂದರೆ, ಸೊ ನಮಗೆ ಏನು ಸೆಮೆನ್ ಸ್ಯಾಂಪಲಲ್ಲಿ ನೋಡಿದಾಗ ಎಲ್ಲ ಸ್ಪರ್ಮ್ಸ್ ಕೂಡ ಡೆಡ್ ಆಗಿರುತ್ತೆ. ಸೊ ಈ ಡೆಡ್ ಆಗಿರೋ ಸ್ಪರ್ಮ್ಸು ನಮಗೆ ಕನ್ಫರ್ಮ್ ಆಗಬೇಕು. ಸೊ ಆ್ಯಸ್ ಅ ಕನ್ಫರ್ಮೇಟಿವ್ ಟೆಸ್ಟ್ ಅನ್ನೋ ಥರ ನಾವು ವೈಟಾಲಿಟಿ ಟೆಸ್ಟ್ನ ಮಾಡಬೇಕಾಗಿರುತ್ತೆ. ಸೊ ಇವಾಗ ವೈಟಾಲಿಟಿ ಟೆಸ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ಇದರಲ್ಲಿ 2 ಮೆಥಡ್ ಇರುತ್ತೆ. ಒಂದು HOS ಟೆಸ್ಟ್ ಅಂತ, ಇನ್ನೊಂದು ವೈಟಲ್ ಸ್ಕ್ರೀನ್ ಟೆಸ್ಟ್ ಅಂತ ಹೇಳಿ ಮಾಡ್ತೀವಿ. ಸೊ ಎರಡೂ ಟೆಸ್ಟು ಕೂಡ ನಮಗೆ 2 ಥರ ನಾವು ಕನ್ಫರ್ಮೇಷನ್ ಮಾಡ್ಕೊಳ್ಳೋ ಥರ ಇರುತ್ತೆ. ಸೊ ಫಸ್ಟ್ ಬಂದುಬಿಟ್ಟು HOS ಟೆಸ್ಟ್. ಸೊ HOS ಟೆಸ್ಟ್ ಅಂತ ಅಂದರೆ ಆ HOS ಅಂತೇಳಿ ಒಂದು ಮೀಡಿಯಾ ಇರುತ್ತೆ. ಸೊ ಆ ಮೀಡಿಯಾನ ಯೂಸ್ ಮಾಡಿಕೊಂಡು ಸ್ಪರ್ಮ್ ಸೊಲ್ಯೂಷನ್ ಏನಿರುತ್ತೆ 1:1 ರೇಷಿಯೋಲಿ ನಾವು ಸೆಮೆನ್ ಸ್ಯಾಂಪಲ್ ತೊಗೊಂಡು ಮತ್ತು ಒಂದು HOS ಸೊಲ್ಯೂಷನ್ನ ತೊಗೊಂಡು ಮಿಕ್ಸಪ್ ಮಾಡಿಬಿಟ್ಟು, ಸೊ ಇದರಲ್ಲಿ ನಾವು ಒಂದು 5 ಮಿನಿಟ್ಸ್ ಆದಮೇಲೆ ನಾವು ಅಬ್ಸರ್ವ್ ಮಾಡಬೇಕಾಗಿರುತ್ತೆ. ಸೊ ಒಂದು ಸ್ಲೈಡರ್ ಹಾಕಿ ಅದೇನು ಮಿಕ್ಸಪ್ ಮಾಡಿ ಏನು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ, ಸೊ ಆ ಒಂದು ಸೊಲ್ಯೂಷನ್ ತೊಗೊಂಡ್ಬಿಟ್ಟು ಸ್ಲೈಡರ್ ಹಾಕಿ ಚೆಕ್ ಮಾಡಿದಾಗ ನಾವು ಇದರಲ್ಲಿ ಮೇನ್ ಪಾರ್ಟ್ ಅಂದರೆ HOS ಟೆಸ್ಟಲ್ಲಿ ನಾವು ಟೈಲ್ ಪಾರ್ಟ್ನ ಅಬ್ಸರ್ವ್ ಮಾಡಬೇಕಾಗಿರುತ್ತೆ. ಸೊ ಆ ಟೈಲ್ ಪಾರ್ಟಲ್ಲಿ ನಮಗೆ ಸ್ವೆಲ್ಲಿಂಗ್ ಆಗಿರೋದು ನಮಗೆ ಕಾಣಿಸಿದ್ರೆ, ಸೊ ಅದು ಲೈಫ್ ಸ್ಪರ್ಮ್ ಅಂತ ಹೇಳಿಬಿಟ್ಟು ನಾವು ಅದನ್ನು ಕನ್ಕ್ಲೂಡ್ ಮಾಡ್ಕೋತೀವಿ. ಇಫ್ ಏನಾದರೂ ಸ್ವೆಲ್ಲಿಂಗ್ ಏನೂ ಕಾಣಿಸಿಲ್ಲ ಅಂತಂದರೆ ನಾವು ಅದನ್ನು ಡೆಡ್ ಸ್ಪರ್ಮ್ ಅಂತೇಳಿ ಕನ್ಫರ್ಮ್ ಮಾಡ್ತೀವಿ. ಸೊ ಇದೊಂದು ಪ್ಲಾಸ್ಮಾ ಮೆಂಬ್ರೇನ್ ಇಂಟಿಗ್ರಿಟಿ ಟೆಸ್ಟ್ ಆಗಿರೋದ್ರಿಂದ, ಸೊ ಸ್ವೆಲ್ಲಿಂಗ್ ಆಗಿದೆಯೋ ಇಲ್ವೋ ಅಂತ ಹೇಳಿಬಿಟ್ಟು ಈ ಒಂದು HOS ಟೆಸ್ಟಲ್ಲಿ ನಾವು ನೋಡ್ಕೊಂಡ್ಬಿಟ್ಟು ಕನ್ಫರ್ಮ್ ಮಾಡ್ಕೋತೀವಿ ವೆದರ್ ಇಟ್ ಈಸ್ ಲೈವ್ ಆರ್ ಡೆಡ್ ಅಂತ ಹೇಳ್ಬಿಟ್ಟು. ಸೊ ಇನ್ನೊಂದು ಟೆಸ್ಟ್ ಬಂದು ವೈಟಲ್ ಸ್ಕ್ರೀನ್. ಸೊ ಇದು ಸ್ಟೈನಿಂಗ್ ಮೆಥಡ್, ಸ್ಟೈನ್ಸ್ನ ಯೂಸ್ ಮಾಡಿಬಿಟ್ಟು ಮಾಡೋ ಒಂದು ಟೆಸ್ಟ್. ಸೊ ಈ ಒಂದು ವೈಟಲ್ ಸ್ಕ್ರೀನ್ ಮಾಡೋದಕ್ಕೆ 2 ಸ್ಟೈನ್ಸ್ ಇರುತ್ತೆ. ಸೊ ಈ ಒಂದು ಟೆಸ್ಟಿಗೆ ಅಂತಲೇ ಸ್ಟೈನ್ A ಸ್ಟೈನ್ B ಅಂದ್ಬಿಟ್ಟು 2 ಸ್ಟೈನ್ಸ್ನ ಯೂಸ್ ಮಾಡಿಕೊಂಡು ಸ್ಪರ್ಮ್ ಸ್ಯಾಂಪಲಲ್ಲಿ ನಾವು ಅದನ್ನು ಮಿಕ್ಸಪ್ ಮಾಡಿಬಿಟ್ಟು ಅದಕ್ಕೆ ಅಂತಲೇ ಒಂದು ಸ್ಲೈಡ್ನ ಪ್ರಿಪೇರ್ ಮಾಡಿಕೊಂಡು ಅಬ್ಸರ್ವ್ ಮಾಡಬೇಕಾಗಿರುತ್ತೆ. ಈ ಒಂದು ಸ್ಟೈನಿಂಗ್ ಮೆಥಡಲ್ಲಿ ನಾವು ಹೆಡ್ ಪಾರ್ಟ್ನ ಅಬ್ಸರ್ವ್ ಮಾಡಬೇಕು. ಸೊ ಆ ಹೆಡ್ ಮೆಂಬ್ರೇನಲ್ಲಿ ಸ್ಪರ್ಮ್ ಹೆಡ್ ಏನಿರುತ್ತೆ ಅದರಲ್ಲಿ ಏನು ಪ್ಲಾಸ್ಮಾ ಮೆಂಬ್ರೇನ್ ಇರುತ್ತೆ, ಇಫ್ ಅದೇನಾದ್ರು ಪ್ಲಾಸ್ಮಾ ಮೆಂಬ್ರೇನ್ ಡ್ಯಾಮೇಜ್ ಆಗಿದ್ರೆ, ಬ್ರೇಕೇಜ್ ಆಗಿದ್ರೆ, ಆ ಒಂದು ಸ್ಟೈನ್ನ ಅದು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಸ್ಟೈನ್ನ ಅಬ್ಸರ್ವ್ ಮಾಡಿಕೊಂಡು ಹೆಡ್ ಪಾರ್ಟ್ ನಿಮಗೆ ಲೈಟ್ ಪಿಂಕ್ ಅಥವಾ ಪಿಂಕಿಶ್ ಕಲರಲ್ಲಿ ನಿಮಗೆ ಕಾಣಿಸ್ತಾ ಇರುತ್ತೆ. ಸೊ ಇಫ್ ಆ ಥರ ಹೆಡ್ ಪಾರ್ಟ್ ಬಂದುಬಿಟ್ಟು ಸ್ಟೈನ್ ಅಬ್ಸರ್ವ್ ಮಾಡ್ಕೊಂಡಿರೋ ಥರ ಅಥವಾ ಹೆಡ್ ಕಲರ್ ಚೇಂಜ್ ಆಗಿರೋ ಥರ ಕಾಣಿಸಿದ್ರೆ, ಸೊ ಅದು ಡೆಡ್ ಸ್ಪರ್ಮ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಇಫ್ ಏನೂ ಇಲ್ಲ ಸ್ಟೈನ್ ಅಬ್ಸರ್ವ್ ಮಾಡ್ಕೊಂಡಿಲ್ಲ, ಹೆಡ್ ಪಾರ್ಟ್ ಬಂದುಬಿಟ್ಟು ವೈಟ್ ನಾರ್ಮಲ್ ವೈಟ್ ಕಲರ್ ಇದೆ ಅಂತಂದರೆ ಅದನ್ನು ಲೈವ್ ಅಂತೇಳಿ ಕನ್ಸಿಡರ್ ಮಾಡ್ಕೋತೀವಿ.